ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಈವ್ನಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವ್ಲಾಗು. ಸೊ ಈವ್ನಿಂಗು ನಮ್ಮನೆ ಈವ್ನಿಂಗ್ ಹೇಗಿರುತ್ತೆ ಅಂತ ನನ್ನ ರೆಗ್ಯುಲರ್ ವ್ಯೂವರ್ಸ್ಗೆ ಗೊತ್ತೇ ಇರುತ್ತೆ. ಸೊ ಒಂದು ಕಪ್ ಟೀಯಿಂದನೇ ನಮ್ಮನೆ ಈವ್ನಿಂಗ್ ಸ್ಟಾರ್ಟ್ ಆಗೋದು. ಸೊ ಟೀ ಮಾಡ್ತಾ ಇದೆ. ಟೀ ಎಲ್ಲ ಮಾಡಿದ್ಮೇಲೆ ಇವತ್ತಿನ ವ್ಲಾಗಲ್ಲಿ ನಾನು ಮುಂಬೈಯಿಂದ ಏನೆಲ್ಲ ತೊಗೊಂಡು ಬಂದೆ, ಏನೆಲ್ಲ ಶಾಪಿಂಗ್ ಮಾಡಿದೆ ಅಂತ ತೋರಿಸ್ತೀನಿ. ಪೂರ್ತಿ ವಿಡಿಯೋ ನೋಡಿ, ಯಾಕೆಂದರೆ ವಿಡಿಯೋ ಕೊನೆಯಲ್ಲಿ ಏನೆಲ್ಲ ತೊಗೊಂಡು ಬಂದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಟೀ ಎಲ್ಲ ಮಾಡಿದಾದಮೇಲೆ ಸೊ ನಾನು ಈವ್ನಿಂಗು ಸ್ವಲ್ಪ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನೈಟು. ಯಾಕೆಂದರೆ ನೈಟ್ ಹೋಗಿ ಎಲ್ಲಾದರೂ ಒಂದು ಸ್ವಲ್ಪ ಹಾಗೆ ಸುತ್ತಾಡ್ಕೊಂಬರೋಣ ಅಂತ. ಯಾಕೆಂದರೆ ಹೇಳ್ತೀನಿ ನಾನು, ನೋಡಿ ನೆಕ್ಸ್ಟ್ ಕ್ಲಿಪ್ಪಿಂಗಲ್ಲಿ ಹೇಳ್ತೀನಿ ಏನಾಗಿತ್ತು ಅಂತ. ಯಾಕೆಂದರೆ ನನಗೆ ಸ್ವಲ್ಪ ಹುಷಾರಿರಲಿಲ್ಲ. ಆಮೇಲೆ ಇವತ್ತು ಸ್ವಲ್ಪ ಪರವಾಗಿಲ್ಲ. ಅದಕ್ಕೆ ಬೆಳಗ್ಗೆಯಿಂದ ನನಗೆ ವ್ಲಾಗ್ ಕೂಡ ಮಾಡೋದಕ್ಕಾಗಿರಲಿಲ್ಲ. ಈವ್ನಿಂಗೇ ನಾನು ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕೂ ಕೂಡ ಆಗಿದ್ದು. ಸೊ ಫ್ರೆಂಡ್ಸ್, ಏನಂದರೆ ಜಿಯನ್ಗೆ ಇದೆಲ್ಲ ಆ್ಯಕ್ಟಿವಿಟಿ ಸ್ಕೂಲಿಂದ ಕೊಟ್ಟಿದ್ದಾರೆ, ಎಲ್ಲ ಮಾಡಿಸ್ಬೇಕು ಇವಾಗ ಹಾಲಿಡೇಸಲ್ಲಿ. ಸೊ ಎಲ್ಲ ಒಂದು ಕಡೆ ಈ ಥರ ಇಟ್ಟಿದ್ದೀನಿ, ಇನ್ನೂ ಸ್ಟಾರ್ಟ್ ಮಾಡಿಸಿಲ್ಲ. ಅವನು ಸ್ವಲ್ಪ ದಿನ ಆರಾಮಾಗಿರಲಿ ಅಂತ ಬಿಟ್ಟಿದ್ದೀನಿ ನಾನು. ಯಾಕೆಂದರೆ ಇವಾಗ ಅವನಿಗೆ ಹಾಲಿಡೇಸ್ ಕೊಟ್ಟಿದ್ದು, ಸ್ವಲ್ಪ ದಿನ ಆಟ ಆಡ್ಕೊಂಡಿರಲಿ, ಆಮೇಲೆ ಮತ್ತೆ ಸ್ಟಾರ್ಟ್ ಮಾಡಿಸ್ತೀನಿ. ಡೈಲಿ 1 hour ಮಾಡಿಸಿದ್ರೆ ಆಗುತ್ತೆ. ಸೊ ಇವತ್ತು ಈವ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡಿದ್ದು. ನನ್ನ ವ್ಲಾಗ್ ಸ್ಟಾರ್ಟಿಂಗಲ್ಲೇ ಹೇಳಿದೆ. ಸೊ ಸುಮ್ಮನೆ ನನಗೆ ಬೆಳಗ್ಗೆಯಿಂದ ನನಗೆ ಎಸ್ಟರ್ಡೇ ಸ್ವಲ್ಪ ಹುಷಾರಿರಲಿಲ್ಲ, ಸ್ವಲ್ಪ ಜ್ವರ ಬಂದಂಗೆ ಆಗಿತ್ತು. ಅದರಿಂದ ನನಗೆ ಎಸ್ಟರ್ಡೇ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಸೊ ಅದು ಕ್ಲಿಪ್ಪಿಂಗ್ಸ್ ಇದೆ, ನೋಡ್ಬೋದು. ಜಿಯನ್ ನನಗೆ ಸಮಾಧಾನ ಮಾಡ್ತಿದ್ದೆ, ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ನಾನದು. ಅವನು ಸ್ವಲ್ಪ ಇದೆ ಏನಾಗಿತ್ತು ಅಂತ. ಸೊ ಜ್ವರ ಬಂದಿತ್ತು, ಆವಾಗ ಫುಲ್ ನಂಗೆ ಒಂಥರ ಆಗಿಬಿಟ್ಟಿತ್ತು. ನಾನು ಮಲ್ಕೊಂಡಿದ್ದೆ. ಅವಾಗ ಜಿಯನ್ ಬಂದ್ಬಿಟ್ಟು ನನಗೆ ಹೆಂಗೆ ಸಮಾಧಾನ ಮಾಡ್ತಿದ್ದ ಅಂತ ನಾನು ಕಣ್ಣು ಬಿಡೋಕ್ಕಾಗ್ತಿರ್ಲಿಲ್ಲ ಆವಾಗ. ಸೊ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವಾಗ ಹುಷಾರಿಲ್ಲ ನನಗೆ, ಸಿಕ್ಕಾಪಟ್ಟೆ ಒಂಥರ ಜ್ವರ ಬಂದಾಗೆಲ್ಲ ಆಗ್ತಾಯಿದೆ. ನೋಡ್ಬೋದು ನೀವು, ತಲೆಲ್ಲ ಒಂಥರ ಆಗ್ತಾಯಿದೆ. ಇವನು ಬಂದುಬಿಟ್ಟು ಮಲಗು ಪುಟ್ಟ ಮಗುವೆ, ನನ್ನ ಮುದ್ದು ಮಗುವೆ, ಮತ್ತು ಎಂಥ ದೃಷ್ಟಿಯೆಲ್ಲ ತೆಗಿತಿದ್ದಾನೆ. ಅದಕ್ಕೆ ನಾನು ಏನು ವ್ಲಾಗ್ ಮಾಡ್ತಿರ್ಲಿಲ್ಲ, ಬಟ್ ಸುಮ್ಮನೆ ಹಂಗೆ ಇವನು ಮಾಡ್ತಿರೋದು ನೋಡ್ಬಿಟ್ಟು ಆನ್ ಮಾಡಿದೆ. ಎಷ್ಟು ಚೆನ್ನಾಗಿ ಬಂದು ಪಕ್ಕದಲ್ಲಿ ನೋಡಿಕೊಂಡು ಜ್ವರ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿ ನೋಡಿ, ದೃಷ್ಟಿ ತೆಗಿತಿರೋದು, ಮಲಗಿಸ್ತಾ ಇರೋದೆಲ್ಲ. ಅದಕ್ಕೆ ನೆನ್ನೆ ಪೂರ್ತಿ ವ್ಲಾಗ್ ಮಾಡಲಿಲ್ಲ. ಇವತ್ತು ಬೆಳಗ್ಗೆನೂ ಅಷ್ಟೇ ರೆಸ್ಟ್ ಮಾಡೋಣ ಅಂತಲೇ ರೆಸ್ಟ್ ಮಾಡ್ತಿದ್ದೆ. ಸೊ ಈವ್ನಿಂಗ್ ಕೂಡ ಅಷ್ಟೇ, ಇವಾಗ ಮಲಗಿದ್ದೆ ಫುಲ್. ಮಾಡಿಸ್ತೀನಿ ನಮ್ಮ. ಆಮೇಲೆ ಅವ್ನು ಹೋಮ್ವರ್ಕ್ ಮಾಡಬೇಕಂತೆ, ಇದನ್ನು ಹೋಮ್ವರ್ಕ್ ಅಂತಲೇ. ಸೊ ಏನಂದರೆ ಆಮೇಲೆ ಮತ್ತೆ ಈವ್ನಿಂಗ್ ಇವತ್ತು ಫುಲ್ ರೆಸ್ಟ್ ಮಾಡೋಣ ಅಂತಲೇ ಮಾಡಲಿಲ್ಲ. ಜಾಸ್ತಿ ನನಗೆ ಹಬ್ಬದಲ್ಲೆಲ್ಲ ಕೆಲಸ ಜಾಸ್ತಿ ಆಯಿತು, ಮತ್ತು ಅದು ಇದು ನನಗೆ ಸ್ವಲ್ಪ ರೆಸ್ಟ್ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ. ಅದರಿಂದ ನಂಗೆ ಸ್ವಲ್ಪ ಅದು ಮತ್ತು ಇವಾಗ ಜಾಸ್ತಿ ಬಿಸಿಲಿರೋದ್ರಿಂದ ಎಲ್ಲ ಸೇರಿಕೊಂಡು ನಂಗೆ ಒಂಥರ ಹುಷಾರು ತಪ್ಪದಂಗೆ ಆಗಿತ್ತು. ಇವತ್ತು ಸ್ವಲ್ಪ ರೆಸ್ಟ್ ಮಾಡಿದೆ, ಆಫ್ಟರ್ನೂನ್ ಚೆನ್ನಾಗಿ ನಿದ್ರೆ ಮಾಡಿದೆ, ಎದ್ದೆಲ್ಲ. ಇವಾಗ ಸ್ವಲ್ಪ ಸಮಾಧಾನ ಆಗಿದೆ. ಸೊ ನಾನು ನೋಡಿದ್ರೆ ಗೊತ್ತಾಗ್ತಿದೆ ನಿಮಗೆ ನನಗೆ ಎಷ್ಟು ಇದಾಗಿದೆ ಅಂತ. ಸೊ ಅದಾದಮೇಲೆ ಇವತ್ತು ಫ್ರೈಡೇ ಈವ್ನಿಂಗು, ಅದಕ್ಕೆ ಹಂಗೆ ವ್ಲಾಗ್ ಮಾಡ್ಕೊಂಡು ಹೋಗೋಣ ಅಂತ. ಸೊ ಆಗ ಒಂದು ಐಸ್ ಕ್ರೀಮ್ ತಿನ್ಬೇಕಂತ ಅನ್ನಿಸ್ತಿದೆ ನನಗೆ. ಸೊ ಹುಷಾರಾಗಿದೆ. ಸೊ ಐಸ್ ಕ್ರೀಮ್ ತಿನ್ಬೇಕು ಅನ್ನಿಸ್ತಿದೆ. ಐಸ್ ಕ್ರೀಮ್ ತಿನ್ನೋದು, ಮತ್ತು ನೆಕ್ಸ್ಟ್ ವೀಕಿಂದ ನಾನ್ ವೆಜ್ ಕೂಡ ಸ್ಟಾರ್ಟ್ ಮಾಡ್ಬೋದು. ನಾನು ಎಷ್ಟು ನಾನ್ ವೆಜ್ ಇಷ್ಟ ಅಂದರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಯಾರ್ಯಾರಿಗೆ ಆ ಥರ ನೀವು ನಾನ್ ವೆಜ್ ಪ್ರಿಯರಿದ್ದೀರಾ ಕಮೆಂಟ್ ಮಾಡಿ ಹೇಳಿ. ಹೌದು ರಮ್ಯಾ, ನಾವು ನಾನ್ ವೆಜ್ ಅಂದರೆ ನಮಗೆ ಸಿಕ್ಕಾಪಟ್ಟೆ ಇಷ್ಟ ಅಂತ. ಸೊ ಕಮೆಂಟ್ ಮಾಡಿ ಹೇಳಿ ಯಾರ್ಯಾರಿದ್ದೀರಾ ಅಂತ. ಸೊ ನಾನು ಮುಂಬೈಗೆ ಹೋಗಿದ್ದಾಗ ಒಂದು 4-5 ಸರಿ ಹೇಳಿದಾಗ ತುಂಬ ಜನ ಹೇಳ್ತೀವಿ, ಯಾಕೆ ಅಷ್ಟು ಸರಿ ಹೇಳ್ತಿದ್ದೀರಾ ವೆಜ್ ತಿನ್ನೋಕ್ಕೆ ಬೇಜಾರು ಅಂತ. ಸೊ ಕೆಲವ್ರಿಗೆ ಹಂಗೆ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಸೊ ನಾನ್ ವೆಜ್ ತುಂಬ ಇಷ್ಟಪಡೋರಿಗೆ. ಮತ್ತು ಇನ್ನೊಂದು, ನಾನು ಮುಂಬೈಯಿಂದ ಏನೇನು ತೊಗೊಂಡು ಬಂದೆ ಅಂತ ಈ ವ್ಲಾಗ್ ಹೆಂಡಲ್ಲಿ ಹಾಕ್ತೀನಿ ನೋಡಿ. ನನಗೆ ವ್ಲಾಗ್ ಮಾಡಿ ಇಟ್ಕೊಂಡಿದ್ದೆ ನಾನು ಬಂದ ತಕ್ಷಣ, ಯಾಕೆಂದರೆ ಆಮೇಲೆ ಯೂಸ್ ಮಾಡಿಬಿಡ್ತೀನಲ್ಲ ಅದು ಬಟ್ಟೆಗಳೆಲ್ಲ. ಸೊ ವ್ಲಾಗ್ ಮಾಡಿ ಇಟ್ಕೊಂಡಿದ್ದೆ, ಬಟ್ ನನಗೆ ಯಾಕೆ ಸಿಕ್ಕಿಲ್ಲ. ಅದಕ್ಕೆ ಈ ವ್ಲಾಗಲ್ಲಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಈ ವ್ಲಾಗ್ ನೋಡಿ. ಸೊ ಈ ವ್ಲಾಗ್ ಮೇನ್ ಇರೋದೇ ಅದು, ಏನೇನು ತೊಗೊಂಡು ಬಂದೆ ಮುಂಬೈಯಿಂದ ಅಂತ. ಸೊ ಚಂದು ಕಾಲಲ್ಲಿದ್ದಾರೆ, 7 o'clock ಕಾಲ್ ಅಂತೆ. ಸೊ ಬಂದೆ, ಸುಮ್ಮನೆ ಹಾಗೆ ಹೋಗಿ ಸುತ್ತಾಡಿಕೊಂಡು ಒಂದು ರೌಂಡು ಕಾರಲ್ಲಿ ಸುಮ್ಮನೆ ಹಾಗೆ ಬರೋದು ಅಂತ. ನೋಡಿ, ಈ ಕಡೆಯಿಂದ ಆ ಕಡೆಯಿಂದ ಈ ಕಡೆ ಓಡಾಡಿದೆ. ಮತ್ತು ಎಲ್ಲ ಯುಗಾದಿ ಹಬ್ಬದ ವ್ಲಾಗ್ ನೋಡಿದ್ರೆ ಹೇಗೆ ಅನಿಸ್ತು ಕಮೆಂಟ್ ಮಾಡಿ ಹೇಳಿ. ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನನ್ನ ಬ್ರದರ್ ಇನ್ಲಾದು ಹೌಸ್ ವಾರ್ಮಿಂಗ್ ಸೆರೆಮನಿ ಇದ್ದೀನಿ, ಯಾರು ನೋಡಿಲ್ಲ ಅಂದರೆ ಹೋಗಿ ನೋಡಿ. ಮತ್ತು ಮುಂಬೈ ಬ್ಲಾಗ್ಸ್ ಯಾರು ನೋಡಿಲ್ಲ ಅಂದರೆ ಇನ್ನೂ ಹೋಗಿ ನೋಡಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ ಹೇಗೆ ಅನಿಸ್ತು ವಿಡಿಯೋ ಅಂತ.
ಯಾಕೆಂದರೆ ಮುಂಬೈ ವ್ಲಾಗ್ಸ್ ತುಂಬ ಚೆನ್ನಾಗಿತ್ತು. ಮುಂಬೈಲಿ ಎಕ್ಸ್ಪೀರಿಯನ್ಸ್ ಸೂಪರ್ ಆಗಿತ್ತು. ಅಲ್ಲಿ ಸ್ಟ್ರೀಟ್ ಶಾಪಿಂಗ್ ಮಾಡಿದಂತೂ ಮಸ್ತಾಗಿ ಅನ್ನಿಸ್ತು ನನಗೆ. ಸ್ಟ್ರೀಟ್ ಶಾಪಿಂಗೇ ಜಾಸ್ತಿ ಮಾಡಿದೆ ಈ ಸರಿ. ಅದನ್ನು ನಂಗೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಮತ್ತು ವಾಪಸ್ ಬರಬೇಕಾದ್ರೆ ಒಂದು ಮಾಲ್ಗೆ ಹೋಗಿದ್ವಿ, ಜಿಯೋ ವರ್ಲ್ಡ್ ಮಾಲು. ಅದು ಕೂಡ ತುಂಬ ಚೆನ್ನಾಗಿತ್ತು. ವಾಪಸ್ ಬಂದಿದ್ದು ಎಕ್ಸ್ಪೀರಿಯನ್ಸ್ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಸೊ ನನಗೆ ನಂದು ಟ್ರಾವೆಲ್ ಬ್ಲಾಗ್ಸ್ ನಾನೇ ನೋಡೋಕ್ಕೂ ನಮ್ಗೆ ತುಂಬ ಖುಷಿ. ಸಿಕ್ಕಾಪಟ್ಟೆ ಸರಿ ನಾವು ನೋಡ್ತೀನಿ. ನಾನು ಜನ ಕೂತ್ಕೊಂಡು ಮಾಲ್ಡೀವ್ಸ್ದಾಗಿರ್ಬೋದು, ನಂದು ಹಳೆ ವೀಡಿಯೋಸ್ ಕೂಡ ನೋಡ್ತೀನಿ. ನಾನು ಲಂಡನ್ ಟ್ರಿಪ್ದು, ನಾನು ಅವಾಗ ಸ್ವಿಟ್ಜರ್ಲ್ಯಾಂಡ್ ಹೋಗಿದ್ದಕ್ಕೆ ಎಲ್ಲನೂ ನೋಡ್ತಾ ಇರ್ತೀನಿ. ಮತ್ತು ಇವಾಗ ಯಾರ್ಯಾರು ಸಮ್ಮರ್ ಎಲ್ಲೆಲ್ಲಿ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಾ ಅದು ಕೂಡ ನನಗೆ ಕಮೆಂಟ್ ಮಾಡಿ ಹೇಳಿ. ಸೊ ನೋಡಿ ಜಿಯನ್ ನೋಡಿ ಎಲ್ಲ ಪಾಪ್ಕಾರ್ನ್ ತಿಂದು ಎಲ್ಲ ಹಿಂಗೆ ಮಾಡಿದ್ದಾನೆ. ಏನಾದರೂ ಒಂದು ಈ ಥರ ಮಾಡ್ತಿರ್ತಾನೆ. ತುಂಬ ಜನ ಕೇಳ್ತಾ ಇದ್ದೀರಿ ರಮ್ಯಾನಿಂದು ಯಾಕೆ ನೀವು ಇದನ್ನ ಸೋಫಾನ ಡಾರ್ಕ್ ಕಲರ್ ತೊಗೊಂಡಿದ್ದೀರಾ, ಯಾಕೆ ಎಲ್ಲ ಲೈಟ್ ಕಲರ್ ನಿಮ್ಮ ಮನೆ ಪೂರ್ತಿ ಇದನ್ನ ಯಾಕೆ ಮಾತ್ರ ಹಿಂಗೆ ತೊಗೊಂಡ್ರಿ ಅಂತ. ಯಾಕೆ ಅಂದರೆ ಇದಕ್ಕೋಸ್ಕರ ಜಿಯನವ್ರು ಮಾಡ್ತಾ ಇರ್ತಾರೆ, ಇದು ಅದಕ್ಕೋಸ್ಕರ. ಮತ್ತು ನೋಡಿ ಎಲ್ಲ ಆಟ ಸಾಮಾನುಗಳೆಲ್ಲ ತಂದಿಲ್ಲ ಹಾಕೋದು, ಏನಾದರೂ ಸಾಮಾನು ಸಿಕ್ಕರೆ ಅದು ಎಳ್ದು ಹಾಕೋದು, ಇದೆಲ್ಲ ಒಂದು ಮಾಮೂಲಿ ಕತೆಗಳು. ಜಂಪ್ ಮಾಡ್ತಾನೆ ಇರ್ತಾನೆ. ಸೆಕೆ ಅಂತ ಪ್ಯಾಂಟು ನಾನೇ ಬಿಚ್ಚಿದ್ದೆ, ಮಲ್ಕೊಂಡಿದ್ದ. ಸಂಜೆ ಈಚೆ ಬಂದು ಸ್ವಲ್ಪ ಹೊತ್ತು ಎಲ್ಲರೂ ಆಟ ಆಡ್ತೀವಿ, ನಮ್ಮ ಅಕ್ಕಪಕ್ಕದ ಮನೆ ಹುಡುಗರು ಎಲ್ಲರೂ. ಸೊ ಅವಾಗ ಸ್ವಲ್ಪ ಯಾರೂ ಇರಲಿಲ್ಲ, ಅದಕ್ಕೆ ಜಿಯನ್ಗೆ ಬೇಜಾರಾಗ್ತಿತ್ತು. ಅದಕ್ಕೆ ಚಂದುನೇ ಆಡಿಸ್ತಾ ಇದ್ರು. ಸೊ ಜಿಯನ್ ಮತ್ತು ಚಂದು ಇಲ್ಲಿ ಆಟ ಆಡ್ತಿದ್ದಾರೆ. ನಾನು ಸ್ವಲ್ಪ ಹೊತ್ತು ಇಲ್ಲೀಚೆ ಕೂತ್ಕೊಂಡಿದ್ದೀನಿ, ಗಾಳಿ ಬೀಸ್ತಾ ಇದೆ, ಅದಕ್ಕೆ ಅವರಿಬ್ಬರು ಆಟ ಆಡ್ತಿದ್ದಾರೆ. ಸುತ್ತವರಿಗೆ ನಾನು ಅವನಿಗೆ ಸೈಕಲ್ ತುಳಿಸ್ತಾ ಇದ್ದೆ. ಇವಾಗ ಬಾಲಲ್ಲಿ ಆಟ ಆಡಬೇಕು ಅಂತ ಆಟ ಆಡ್ತಿದ್ದಾನೆ. ಹಾಗೆ ಕಾರ್ ಸರ್ವಿಸು ಕೊಟ್ಟಿದ್ರು. ಸಂಜೆ ಅವರು ತಗೊಂಡು ಬಂದರು. ಚಂದು ನೋಡ್ಬೋದು ಚೆಕ್ ಮಾಡ್ತಿದ್ದಾರೆ. ಜಿಯನ್ ಮತ್ತು ಕಾರ್ತಿಕ್ ಒಳಗಡೆ ಕೂತ್ಕೊಂಡು ಗಲಾಟೆ ಮಾಡ್ತಿದ್ದಾರೆ. ಚಿನಿ ಎಲ್ಲಿ ಬಂದಿದ್ಯಾ? ನೋಡಿ ಇಲ್ಲಿ ಐಸ್ ಕ್ರೀಮ್ ತಿನ್ನಕ್ಕೆ ಬಂದಿದ್ದಾರೆ. ಏನಕ್ಕೆ ಬಂದಿದ್ದೀರಾ ಐಸ್ ಕ್ರೀಮ್ ತಿನ್ನಕ್ಕೆ? ಯಾವ ಐಸ್ ಕ್ರೀಮ್? ಚಾಕ್ಲೇಟ್. ಸೊ ಫ್ರೆಂಡ್ಸ್, ನೆನ್ನೆ ನಾವು ಐಸ್ ಕ್ರೀಮ್ ತಿನ್ಕೊಂಡು ಬಂದಮೇಲೆ ಮಲಗಿಬಿಟ್ವಿ. ಸೊ ಅದಕ್ಕೆ ನನಗೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಏನಂದರೆ ಇವತ್ತಿನ ವ್ಲಾಗಲ್ಲಿ ನಾನು ಮುಂಬೈಯಿಂದ ಏನೇನು ತೊಗೊಂಡು ಬಂದೆ ಅದನ್ನು ತೋರಿಸ್ತೀನಿ. ಸೊ ಹೋಗಿ ನೋಡ್ಕೊಂಡು ಬನ್ನಿ. ಅದಾದಮೇಲೆ ಈ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಸೊ ಮತ್ತೆ ನಾನು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಇವಾಗ ಹೋಗಿ ನಾನು ಮುಂಬೈಲಿ ಏನೇನು ತೊಗೊಂಡು ಬಂದೆ ನೋಡಿ ಫ್ರೆಂಡ್ಸ್. ಇವತ್ತು ನಾನು ನಿಮ್ಮೆಲ್ಲರಿಗೂ ಮುಂಬೈಯಿಂದ ನಾನು ಏನೇನೆಲ್ಲ ತೊಗೊಂಡು ಬಂದೆ ಅಂತ ತೋರಿಸ್ತೀನಿ. ತುಂಬಾ ಶಾಪಿಂಗ್ ಮಾಡಿದೆ ಅಂತ ಹೇಳ್ಬೋದು. ರೀಸೆಂಟಾಗಿ ನಾನು ಎಷ್ಟೊಂದು ಟ್ರಾವೆಲ್ ಮಾಡಿದೆ. ವಿಯೆಟ್ನಾಮ್ಗೆ ಹೋಗಿದ್ದೆ, ಅದಾದಮೇಲೆ ಅದಕ್ಕೆ ಮುಂಚೆನೂ ಕೂಡ ಟ್ರಾವೆಲ್ ಮಾಡಿದ್ದೆ. ಬಟ್ ಅಲ್ಲೆಲ್ಲ ನಾನು ಅಷ್ಟೊಂದು ದುಬೈಲಾಗಿರ್ಬೋದು ಅಲ್ಲೆಲ್ಲ ಅಷ್ಟೊಂದು ಶಾಪಿಂಗ್ ಮಾಡಿರಲಿಲ್ಲ. ಬಟ್ ಈ ಸರಿ ಮುಂಬೈಲಿ ತುಂಬ ಶಾಪಿಂಗ್ ಮಾಡಿದೆ ಅಂತಲೇ ಹೇಳ್ಬೋದು. ಸೊ ಬನ್ನಿ ನಾನೇನೇನು ತೊಗೊಂಡು ಬಂದಿದ್ದೀನಿ ಮುಂಬೈಯಿಂದ ಅಂತ ತೋರಿಸ್ತೀನಿ. ಯಾಕೆಂದರೆ ಅಲ್ಲಿ ಸ್ಟ್ರೀಟ್ ಶಾಪಿಂಗ್ ಹೋಗಿದ್ವಾ ಬ್ಯಾಂಡ್ರಾಲಿ, ಎಷ್ಟೊಂದು ಕೆಲವೊಂದೆಲ್ಲ ಇಷ್ಟ ಆಯಿತು, ಅಲ್ಲೂ ತೊಗೊಂಡೆ. ಮತ್ತು ಕೆಲವೊಂದು ಆಮೇಲೆ ಫೀನಿಕ್ಸ್ ಮಾಲ್ ಬಂದ್ವಿ, ಅಲ್ಲಿ ಸ್ವಲ್ಪ ಕೆಲವೊಂದು ಇಷ್ಟ ಆಗಿತ್ತು, ತೊಗೊಂಡಿದ್ದೆ. ಸೊ ಬನ್ನಿ ಇವಾಗ ಏನೇನು ತೊಗೊಂಡೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಜಿಯನ್ ತುಂಬ ಟಾಯ್ಸ್ ತೊಗೊಂಡಿದ್ದಾನೆ, ಎಲ್ಲ ಓಪನ್ ಮಾಡಿಬಿಡ್ತಾನೆ. ಸೊ ಟಾಯ್ಸ್ ಎಲ್ಲ ತೋರಿಸೋದಕ್ಕಾಗ್ತಿಲ್ಲ. ಬಟ್ ಎಷ್ಟೊಂದು ಟಾಯ್ಸ್ ತೊಗೊಂಡ ಅವನು. ಅಲ್ಲೇ ಒಂದಷ್ಟು ಓಪನ್ ಮಾಡಿದ, ಅದು ಒಂದು ಸ್ವಲ್ಪ ಹೊತ್ತು ಅಲ್ಲೇ ಎಲ್ಲ ಹಾಳು ಮಾಡಿದ. ಆಮೇಲೆ ಮನೆಗೆ ಬಂದ ತಕ್ಷಣ ಓಪನ್ ಮಾಡ್ದ. ಎಷ್ಟು ಹೇಳಿದ್ರು ಕೇಳಿಲ್ಲ. ಬ್ಲಾಗ್ ಮಾಡಬೇಕು ಬಿಡು ಅಂದರೂ ಕೇಳಲಿಲ್ಲ. ಸೊ ಮಕ್ಕಳು ಗೊತ್ತಲ್ಲ. ಸೊ ಫಸ್ಟು ಓಕೆ ಕೈಗೆ ಸಿಕ್ಕಿದ್ದು ನಾನು ರ್ಯಾಂಡಮ್ ಆಗಿ ತೋರಿಸ್ತೀನಿ ಫ್ರೆಂಡ್ಸ್. ಫಸ್ಟು ಇದು ಕೈಗೆ ಸಿಕ್ತು, ಇದನ್ನು ತೋರಿಸ್ತಾ ಇದ್ದೀನಿ. ಇದು ನಿಮ್ಮದು ಏನಾದರೂ ಟ್ರಾವೆಲ್ ಮಾಡಬೇಕಾದ್ರೆ ನಿಮ್ಮದು ಮೇಕಪ್ ಆದರೂ ಇಟ್ಕೊಂಡು ಹೋಗ್ಬೋದು, ಅಥವಾ ನೀವು ನಿಮ್ಮದು ಶ್ಯಾಂಪು ಅದೆಲ್ಲ ಇರುತ್ತಲ್ಲ ಅದನ್ನು ಬೇಕಾದರೂ ಇಟ್ಕೊಂಡು ಹೋಗ್ಬೋದು. ನನಗೆ ಮೆಟೀರಿಯಲ್ ಇಷ್ಟ ಆಯಿತು ಇದು. ಸೊ ಮತ್ತು ಒಂಥರ ಚೆನ್ನಾಗಿತ್ತು, ಅದು ನನಗೆ ಇಷ್ಟ ಆಗಿದ್ದು. ಒಂಥರ ಮೆಟೀರಿಯಲೇ ಜಾಸ್ತಿ ಇಷ್ಟ ಆಗಿದ್ದು. ಸೊ ಹಿಂಗೆ ಓಪನ್ ಮಾಡಿದ್ರೆ ಒಂದು ನಿಮಿಷ
ಸೊ ನೋಡಿ ಎಷ್ಟೊಂದು ಇಡ್ಬೋದು ಓಪನ್ ಮಾಡಿದ್ರೆ, ತುಂಬ ಸ್ಪೇಷಿಯಸ್ ಆಗಿದೆ. ಇನ್ನೂ ಇದು ತೆಗೆದಿಲ್ಲ ನಾನು, ಒಂದು ನಿಮಿಷ. ಸೊ ಎಷ್ಟೊಂದು ಇಡ್ಬೋದು. ಮತ್ತು ಇಲ್ಲಿ ಪ್ಲಾಸ್ಟಿಕ್ ಇರೋದ್ರಿಂದ ಏನಾದರೂ ಅಕಸ್ಮಾತ್ ಚೆಲ್ಲೋದ್ರೂ ಅಲ್ಲೇ ಇರುತ್ತೆ. ಮತ್ತು ಇಲ್ಲಿ ಸಪ್ರೇಟ್ ಪೌಚ್ ಇದೆ, ಅದರಲ್ಲಿ ನೀವು ಏನಾದರೂ ಬೇಕಾದರೆ ಸಪ್ರೇಟಾಗಿ ಇಟ್ಕೋಬೋದು. ನಾನಿದ್ದು ಈ ಥರದ್ದೆಲ್ಲ ಜಾಸ್ತಿ ಸಪ್ರೇಟ್ ಪೌಚ್ಗಳಂದರೆ ಏರ್ ಸೆರಮು ಅದೆಲ್ಲ ಇಡೋಕ್ಕೆ ಯೂಸ್ ಮಾಡ್ತೀನಿ, ಯಾಕೆಂದರೆ ಅಕಸ್ಮಾತ್ ಲೀಕ್ ಆದರೆ ಅಲ್ಲೇ ಇರಲಿ ಅಂತ. ಬಟ್ ನಂಗೆ ತುಂಬ ಇಷ್ಟ ಆಯಿತು, ಇವಾಗ ಅನಿಸ್ತಿದೆ ಏನೋ ತೊಗೊಬೇಕಿತ್ತು ಅಂತ. ಪ್ರೈಸ್ಗಳು ಕೆಲವೊಂದೆಲ್ಲ ನೆನಪಿದೆ, ಕೆಲವೊಂದೆಲ್ಲ ನನಗೆ ನೆನಪಿಲ್ಲ, ಯಾಕೆಂದರೆ ಎಷ್ಟೊಂದು ಅಲ್ಲಿ ತೊಗೊತಾ ಇದ್ವಲ್ಲ. ಸೊ ಕೆಲವೊಂದು ನೆನಪಿಲ್ಲ, ಇದೆ ಪರ್ಟಿಕ್ಯುಲರಾಗಿ ಅಂದರೆ ಸುಮ್ಮನೆ ಅಂತಲ್ಲ, ಪರ್ಟಿಕ್ಯುಲರಾಗಿ ಇದಕ್ಕೆ ಇಷ್ಟು ಕೊಟ್ವಿ ಅಂತ ಅದು ನೆನಪಿಲ್ಲ ನನಗೆ. ಸೊ ಫಸ್ಟು ಇದು. ಮತ್ತು ಇನ್ನೊಂದು ಬ್ಯಾಂಡ್ರಲ್ಲಿ ಏನು ಗೊತ್ತಾ, ನೀವು ಶಾಪಿಂಗ್ ಮಾಡಬೇಕಾದ್ರೆ ಸಿಕ್ಕಾಪಟ್ಟೆ ಚೌಕಾಸಿ ಮಾಡಬೇಕು, ಜಾಸ್ತಿ ಹೇಳ್ಬಿಡ್ತಾರೆ. ಇಲ್ಲಾಂದರೆ ಬೆಸ್ಟ್ ಥಿಂಗು ಬ್ಯಾಂಡ್ರಲ್ಲಿ ನೀವು ಶಾಪಿಂಗ್ ಮಾಡೋದು ಅಂದರೆ ಎಲ್ಲಿ ಫಿಕ್ಸ್ಡ್ ರೇಟ್ ಅಂತ ಹಾಕಿರ್ತಾರೆ, 200 rupees, 199 rupees ಅಂತ, ಅಲ್ಲಿ ಹೋಗಿ ತೊಗೊಳೋದು ಬೆಸ್ಟು. ಯಾಕೆಂದರೆ ಅವರು ಏನು ಅಲ್ಲಿ ಒಂದು ಪ್ರೈಸ್ ಇಟ್ಕೊಂಡಿರ್ತಾರೆ, ಆ ಪ್ರೈಸಲ್ಲಿ ಮಾರ್ತಿರ್ತಾರೆ. ಸೊ ಅದಕ್ಕೆ ಇಲ್ಲಾಂದರೆ ಒಂದೊಂದ್ಸರಿ ನಾವು ಯಾಮಾರೋ ಚಾನ್ಸಸ್ ಇರುತ್ತೆ ಸ್ಟ್ರೀಟ್ ಶಾಪಿಂಗಲ್ಲಿ, ನಿಮ್ಗೆ ಗೊತ್ತಲ್ವಾ. ನಾನು ಫೀನಿಕ್ಸ್ ಮಾಲಲ್ಲಿ ತೊಗೊಂಡಿದ್ದೆಲ್ಲ ಆಮೇಲೆ ತೋರಿಸ್ತೀನಿ. ಫಸ್ಟು ಬ್ಯಾಂಡ್ರಲ್ಲಿ ಏನೇನು ಶಾಪಿಂಗ್ ಮಾಡಿದ್ವಿ ಅದೆಲ್ಲ ತೋರಿಸ್ಬಿಡ್ತೀನಿ. ಓಕೆ. ಸೊ ಅಲ್ಲಿ ಹೋಗಿದ ತಕ್ಷಣ ನಾನು ಸ್ಟ್ರೀಟ್ ಶಾಪಿಂಗಲ್ಲಿ ಮಾಡಿದ್ದು ಮೊದಲನೇದು ಇದು. ಸೊ ಚಿಕನ್ ಕರಿ ಶಾರ್ಟ್ ಕುರ್ತಿ ಇದು. ನನಗನ್ಸುತ್ತೆ ಇದು ಪರ್ಫೆಕ್ಟ್ ಸೈಜ್ ಅಂತ. ಮತ್ತು ಕಲರ್ ನನಗೆ ತುಂಬ ಇಷ್ಟ ಆಯಿತು. ನೀವು ಇದು ಗೊತ್ತಾಗಬೇಕು ಅಂದರೆ ಇಲ್ಲಿ ತೆಗೆದು ನೋಡಿದ್ರೆ ಈ ಥರ ಥ್ರೆಡ್ ಇದ್ದರೆ ಇದು ಒರಿಜಿನಲ್ ಚಿಕನ್ ಕರಿ ಅಂತ ಇದು ಗೊತ್ತಾಗುತ್ತೆ. ಇಲ್ಲಾಂದರೆ ಆ ಥರ ಥ್ರೆಡ್ ಇಲ್ಲ ಅಂದರೆ ಇಲ್ಲ ಅಂತ. ಸೊ ಕಲರ್ ಇದರಲ್ಲಿ ನಮ್ಗೆ ತುಂಬ ಆಪ್ಷನ್ಸ್ ಇತ್ತು. ಇದೆಲ್ಲ ಒಂದ್ಸರಿ ವಾಶ್ ಮಾಡ್ಬಿಟ್ಟು ಹಾಕ್ತೀನಿ, ಯಾಕೆಂದರೆ ತುಂಬ ಡಸ್ಟ್ ಇತ್ತು. ಸೊ ಒಂದ್ಸರಿ ವಾಶ್ ಮಾಡಿಬಿಟ್ಟು ಯೂಸ್ ಮಾಡಬೇಕು. ಕಲರ್ಸ್ ನಿಮಗೆ ತುಂಬ ಆಪ್ಷನ್ಸ್ ಇತ್ತು. ಇದರಲ್ಲಿ ಲಾಂಗ್ ಕುರ್ತಿ, ಶಾರ್ಟ್ ಕುರ್ತಿ ತುಂಬ ಇತ್ತು. ಮತ್ತು ಅಲ್ಲೆಲ್ಲ ತುಂಬ ಜಾಸ್ತಿ ವೈಟ್ ಹಾಕೊಂಡು ಓಡಾಡ್ತಿದ್ರು. ಬಟ್ ನನಗೆ ಇದು ಇಷ್ಟ ಆಯಿತು ಕಲರು. ಚಂದು ಬ್ಲ್ಯಾಕ್ ತೊಗೊಂಡ್ರು, ಬಟ್ ಆಮೇಲೆ ಏನೋ ಗೊತ್ತಿಲ್ಲ, ಇದೇ ನನಗೆ ಜಾಸ್ತಿ ಇಷ್ಟ ಆಯಿತು ಕಲರು, ಅದಕ್ಕೆ ಇದೇ ತೊಗೊಂಡೆ. ಮತ್ತು ನನ್ನ ಹತ್ರ ಈ ಥರ ಕಲರ್ ಕೂಡ ಇರಲಿಲ್ಲ ಕುರ್ತಾಲಿ. ಸೊ ಇದು ಸ್ವಲ್ಪ ನೆನಪಿದೆ ನನಗೆ, 500 rupees. ಯಾಕೆಂದರೆ ನಾನೊಂದು ಕೆಲವೊಂದು ಸರಿ ಅಂದರೆ ಎಲ್ಲ ಕಡೆ ಇಲ್ಲೂ ಬ್ಯಾಂಗ್ಳೂರಿಗೆ ಗೊತ್ತಿಲ್ಲ, ಕೆಲವೊಂದು ಸರಿ ನಾನು ವಿಚಾರಿಸಿದ್ದೆ. ಅಂದರೆ VR ಮಾಲ್ ಹತ್ರ ಮತ್ತು ಇನ್ನೊಂದು ಒಂದ್ಸರಿ ಮಲ್ಲೇಶ್ವರಂಗೆ ಹೋದಾಗ ಅಲ್ಲೆಲ್ಲ 700 rupees ಹೇಳಿದರು. ಸೊ 500 rupees ಇದು. ಸೊ ಎಲ್ಲ ಏನು ಗೊತ್ತಾ, ಈ ಥರ ಚಿಕ್ಕ ಕವರೆಲ್ಲ ಹಾಕ್ಕೊಟ್ಟಿದ್ದಾರೆ ಅಲ್ಲಿ ಶಾಪಿಂಗ್ ಮಾಡಿದಾಗ. ನಾನಂತೂ ಎಲ್ಲನೂ ಹಾಗೆ ಇಟ್ಕೊಂಡು ಆಮೇಲೆ ಕೊನೆಗೆ ಒಂದು ದೊಡ್ಡ ಕವರ್ಗೆ ಹಾಕ್ಕೊಂಡು ಬಂದ್ವಿ. ಒಂದು ಟಾಯ್ದು ದೊಡ್ಡ ತೊಗೊಂಡು ಅದಕ್ಕೆ ಕೊಟ್ಟರು, ಅದಕ್ಕೆ ಹಾಕೊಂಡು ಬಂದ್ವಿ. ನೆಕ್ಸ್ಟು ಟಿ ಶರ್ಟ್ ಇದು ಬಂದು ಸ್ಪೈಡರ್ ಮ್ಯಾನ್ ಟಿ ಶರ್ಟ್. ಇದು ತುಂಬ ಚೆನ್ನಾಗಿದೆ ಇದು. ಸೊ ಈ ಥರ ಮನೆಗೆ ಹಾಕ್ಕೊಳ್ಳೋಕ್ಕೆ ನಿಮಗೆ ಓವರ್ ಸೈಜ್ ಟಿ ಶರ್ಟ್ಸ್ದು ತುಂಬ ಆಪ್ಷನ್ಸ್ ಇರುತ್ತೆ. ಮತ್ತು ಸೂಪರ್ ಹೀರೋಸ್ದು ಈ ಥರದ್ದೆಲ್ಲ ತುಂಬ ಇರುತ್ತೆ. ಇದೆಲ್ಲ ಸೇಮ್ ಪ್ರೈಸ್ ನಿಮಗೆ. ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರೋದಾದರೆ 300 rupees, ಮತ್ತು ಒಂಚೂರು ಕ್ವಾಲಿಟಿ ಕಮ್ಮಿದಾಗಿರೋ 250 rupees. ಇದೆಲ್ಲ 300 rupees, ಯಾಕೆಂದರೆ ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿದೆ. 250 rupees ಸ್ವಲ್ಪ ಏನಂದರೆ ತಿನ್ನಾಗಿತ್ತು ಮೆಟೀರಿಯಲ್ಲು. ಸೊ ಇದು ಚೆನ್ನಾಗಿದೆ. ಸೊ ಈ ಟಿ ಶರ್ಟ್ಗಳು ಕೂಡ ನಂಗೆ ನೆನಪಿದೆ, ಯಾಕೆಂದರೆ ಓವರ್ ಸೈಜ್ದು ತುಂಬ ಇತ್ತು ಅಲ್ಲಿ. ಸೊ ಅದಕ್ಕೆ ನೆಕ್ಸ್ಟ್ ಅದಾದಮೇಲೆ ಇವಾಗ ರೀಸೆಂಟಾಗಿ ಕುಂಫು ಪ್ಯಾಂಡಾ ಮೂವಿಗೆ ಹೋಗಿದ್ವಲ್ಲ, ಅದಾದಮೇಲಿಂದ ನೋಡಿದ ತಕ್ಷಣ ಇದು ತೊಗೊಂಡೆ. ಸೊ ಇಲ್ಲಿ ಓಕೆ ಎಲ್ಲೂ ಇನ್ನರ್ ಪೀಸ್ ಅಂತ ಬರ್ತಿದೆ. ಸೊ ಇದು ಸ್ವಲ್ಪ ನನಗೆ ಕಷ್ಟನೇ ಇನ್ನರ್ ಪೀಸ್ ನನಗೆ, ಯಾಕೆಂದರೆ ಒಂದು ಕಡೆ ಇರೋಲ್ಲ, ನನ್ನ ಮೈಂಡು ಆ ಕಡೆ ಈ ಕಡೆ ಹೋಗ್ತಾ ಇರುತ್ತೆ. ಬಟ್ ತೊಗೊಂಡಿದ್ದೀನಿ. ಇದು ಕೂಡ 300 rupees. ಇದನ್ನು 250 ಸಿಗುತ್ತಾ ಅಂತ ಒಂದು ಅಷ್ಟು 5-6 ಕಡೆ ನೋಡಿದ್ದೀನಿ. ಎಲ್ಲ ಕಡೆ ಸೇಮ್ ಪ್ರೈಸು 300. ಫಸ್ಟ್ 500 ಇರ್ತಾರೆ, 300 ಇಳಿಸ್ತಾರೆ, ಇಲ್ಲ ಫಿಕ್ಸೆಡ್ 300 rupees ಹಾಕ್ಕೊಂಡಿರ್ತಾರೆ. ಸೊ ಆ ಥರ ಎರಡು ಕಲರ್ ಸ್ವಲ್ಪ ಆಲ್ಮೋಸ್ಟ್ ಅದು ರೆಡ್ಡು ಇದೊಂಥರ ಇದ್ರ ಕಲರು, ಬಟ್ ಮೆಟೀರಿಯಲ್ ಆಲ್ಮೋಸ್ಟ್ ಸೇಮು. ಸೊ ಅದಾದಮೇಲೆ ನೆಕ್ಸ್ಟು ಇದು ಚಂದುದು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಮೆಟೀರಿಯಲ್ ತುಂಬ ಚೆನ್ನಾಗಿದೆ. 350 rupees ಇದು. ಸ್ವಲ್ಪ ಎಕ್ಸ್ಪೆನ್ಸಿವ್, ಬಟ್ ಮೆಟೀರಿಯಲ್ ಸಿಕ್ಕಾಪಟ್ಟೆ ಸಾಫ್ಟಾಗಿದೆ, ಮುಟ್ಟಿದ್ರೆ ಗೊತ್ತಾಗುತ್ತೆ. ಮತ್ತು ತುಂಬ ಚೆನ್ನಾಗಿದೆ ಡಿಸೈನು ಕೂಡ. ಚಂದು ಇದು ಒಂದೇ ತೊಗೊಂಡಿದ್ದು ಅಲ್ಲಿ ಸ್ಟ್ರೀಟ್ ಶಾಪಿಂಗಲ್ಲಿ. ಮೆನ್ಸ್ದು ಆಪ್ಷನ್ಸ್ ಕಮ್ಮಿನೇ, ಬಟ್ ಇದೊಂದು ತೊಗೊಂಡ್ರು. ಸೈಜ್ಗಳೆಲ್ಲ ಗೊತ್ತಿಲ್ಲ, ಅಲ್ಲಿ ನೋ ಎಕ್ಸ್ಚೇಂಜ್ ನೋ ರಿಟರ್ನ್ ಆಗಿದ್ದೆಲ್ಲ ಇಟ್ಕೊಳ್ಳೋದು ಆಗುತ್ತೆ ಅಂತ ಅನಿಸುತ್ತೆ. ಅದಕ್ಕೆ ಸ್ವಲ್ಪ ಎಲ್ಲ ದೊಡ್ಡ ಸೈಜ್ ತೊಗೊಂಡಿದ್ದೀವಿ. ನೆಕ್ಸ್ಟು ಅದಾದಮೇಲೆ ಇದು ಕಾಟನ್ ಶಾರ್ಟ್ಸು. ಸೊ ಇವಾಗ ಚೆನ್ನಾಗಿರುತ್ತೆ ಸಮ್ಮರಲ್ಲಿ ಹಾಕ್ಕೊಳ್ಳೋದಕ್ಕೆ. ಇದು
300 ರುಪೀಸ್ ಅನಿಸುತ್ತೆ. ಫುಲ್ ಕಾಟನ್ ಇದೆ. ನನಗೆ ಇಷ್ಟ ಆಯಿತು. ಕಾಟನ್ ಶಾರ್ಟ್ಸ್ಗಳು ಚೆನ್ನಾಗಿರುತ್ತೆ. ಸೊ ಮನೆ ಹತ್ರ ಹಾಕೊತೀನಿ, ಏನೋ ಹೊರ್ಗಡೆಯಲ್ಲಿ ಹಾಕೊಂಡು ಹೋಗಲ್ಲ. ಹೊರ್ಗಡೆಯಲ್ಲಿ ಹಾಕೊಂಡು ಹೋಗೋಷ್ಟೇನು ಚೆನ್ನಾಗಿಲ್ಲ, ಬಟ್ ಮನೆ ಹತ್ರ ಹಾಕೊಳ್ಳೋದಕ್ಕೆ ಚೆನ್ನಾಗಿದೆ. ಇದು ಜಿಯೋ ಬೇಬಿದು ಸೆಟ್ಟು. ಇದು 500 ರುಪೀಸ್. ಬಟ್ ಮೆಟೀರಿಯಲ್ ತುಂಬ ಚೆನ್ನಾಗಿದೆ. ಜಿಯನ್ಗೆ ಗೊತ್ತಲ್ಲ, ಸ್ಪೈಡರ್ ಮ್ಯಾನು ಅದೆಲ್ಲ ಇಷ್ಟ. ಸೊ ತೋರು ಅದೆಲ್ಲ, ಸೊ ಅದಕ್ಕೆ ಇದನ್ನು ತೊಗೊಂಡಿದ್ದಾನೆ ಸೆಟ್ಟು. ಅವನಿಗೆ ನಾವು ಇಲ್ಲಿದ್ದರೆ ಕರೆಕ್ಟಾಗಿ ತೊಗೋತೀವಿ. 6 ಇಯರ್ಸ್ ಅಂತ ಹಾಕಿದ್ದಾರೆ, ಬಟ್ ಕರೆಕ್ಟಾಗಿ ಆಗುತ್ತೆ ಅವನಿಗೆ. ಸ್ಟ್ರೀಟ್ ಶಾಪಿಂಗ್ ಮಾಡಿದಾಗ ಹಂಗೆ ಅಲ್ವಾ. ಸೊ ಇದು ಕೂಡ ಮೆಟೀರಿಯಲ್ ಚೆನ್ನಾಗಿದೆ. ಇಲ್ಲಿ ಹಾಕೊಳ್ಳೋದಕ್ಕೆಲ್ಲ ಚೆನ್ನಾಗಿರುತ್ತೆ. ಅವ್ನಿಗೆ ಇದು ಸಿಕ್ಕಾಬಟ್ಟೆ ಇಷ್ಟ. ಸೂಪರ್ ಹೀರೋಗಳು ಎಲ್ಲಿ ನೋಡಿದ್ರು ಕೇಳ್ತಾನೆ. ಆಮೇಲೆ ನನಗೂ ಇಷ್ಟ ಆಯಿತು. ಓಕೆ ತಗೋ ಅಂದ್ಬಿಟ್ಟು ಕೊಡಿಸಿದ್ವಿ ಇದು. ಓಕೆ, ನೆಕ್ಸ್ಟ್ ಬರೋಣ. ನನ್ನ ಫೇವ್ರೇಟ್ ಇದು. ಶಾಪಿಂಗ್ ಮಾಡಿದ್ರಲ್ಲಿ ನಂಗೆ ಸಖತ್ ಫೇವ್ರೇಟ್ ಇದು. ಬಟ್ ಹಾಕಿ ನೋಡಿಲ್ಲ, ಗೊತ್ತಿಲ್ಲ ಹೆಂಗೆ ಕಾಣಿಸುತ್ತೆ ಅಂತ. ಈ ಪ್ಯಾಂಟ್ ನಾನು ಇದಕ್ಕೆ ಟೀ ಶರ್ಟು ಸೇಮ್ ಸಿಗುತ್ತಾ ಅಥವಾ ಶರ್ಟ್ ಸಿಗುತ್ತಾ ಅಂತ ಹುಡುಕ್ತೆ, ಬಟ್ ಸಿಗಲಿಲ್ಲ. ನನಗೆ ಇದು ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಎಲ್ಲ ಒಂಥರ ಇದಿದೆ. ಸೊ ವಾಶ್ ಮಾಡಬೇಕು. ಸ್ಟ್ರೀಟ್ ಶಾಪಿಂಗಲ್ಲಿ ಗೊತ್ತಲ್ಲ ನಿಮಗೆ. ಸೊ ಅದ ಅಷ್ಟು. ನೆಕ್ಸ್ಟ್ ಬರೋಣ. ಅಷ್ಟೇ ಕ್ಲೋತ್ಸ್ ಅಷ್ಟೇ ಅನಿಸುತ್ತೆ ಸ್ಟ್ರೀಟ್ ಶಾಪಿಂಗಲ್ಲಿ ಬೈ ಮಾಡಿದ್ದು. ಅಷ್ಟೇ ಬಟ್ಟೆಗಳು ಸ್ಟ್ರೀಟ್ ಶಾಪಿಂಗಲ್ಲಿ ಬೈ ಮಾಡಿದ್ದು. ನೆಕ್ಸ್ಟು ಜ್ಯುವೆಲ್ರೀಸು, ಒಂದಷ್ಟು ಜ್ಯುವೆಲ್ರಿ. ಇನ್ನೊಂದು ತೊಗೊಂಡಿದ್ದೀನಿ, ಲಿನೆನ್ದು ಜಂಪ್ ಸೂಟ್ ಥರ ಶಾರ್ಟ್ಸ್ದು. ಅದು ಏನು ಆಯಿತು ಅಂದರೆ ತೊಗೊಂಡ್ವಾ, ಅದು ಅಲ್ಲೇ ಹೇಳಿದ್ನಲ್ಲ ನಾನು ನಿಮಗೆ, ಅದರಲ್ಲಿ ಜಿಯನ್ ಚಾಕ್ಲೇಟ್ ಶೇಕ್ ಇಟ್ಟಿನ ಫುಲ್ ಬಿದ್ದೋಯ್ತು. ಅದು ವಾಶ್ ಮಾಡೋಕ್ಕೆ ಹಾಕಿದ್ದೀನಿ. ಸೊ ಅದಿನ್ನೂ ವಾಶ್ ಆಗಿಲ್ಲ. ಹಾಕೊಂಡಾಗ ನಾನು ನಿಮಗೆ ತೋರಿಸ್ತೀನಿ ಅದನ್ನು. ಸೊ ಇದು ಜಿಯನ್ಗೆ ಏನು ತೊಗೊಂಡಿದ್ದು, ಗಾಳಿಪಟ ಮೂವಿಲಿ ಗಣೇಶ್ ಹಾಕೊಂತಾನಲ್ಲ, ಅದಕ್ಕೆ ನನಗೂ ಇಷ್ಟ. ಗಣೇಶ್ ಅಂದರೆ ನಂಗೆ ಮೊದಲೇ ಇಷ್ಟ. ಸೊ ಅದಕ್ಕೆ ನೋಡಿದ ತಕ್ಷಣ ಜಿಯನ್ಗೆ ತೊಗೊಳ್ಳೋಣ ಅಂತ ತಗೊಂಡೆ. ಸೊ ಅವನು ಗಣಿ 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 ಅಂತಿರ್ತಾನೆ. ಸೊ ಅವ್ನು ಗಾಳಿಪಟ ಮೂವಿ ನೋಡಿದಾಗೂ ಸಿಕ್ಕಾಪಟ್ಟೆ ಇಷ್ಟಪಟ್ಟಿದ್ದ. ಅದಕ್ಕೆ ಜಿಯನ್ಗೆ ಅಂದ್ಬಿಟ್ಟು ತೊಗೊಂಡು. ಚಂದು ಎಲ್ಲ ಈ ಥರದ್ದೆಲ್ಲ ಹಾಕ್ಕೊಳ್ಳಲ್ಲ ಅವರು. ಅವ್ರು ಸ್ವಲ್ಪ ಏನಂತಾರೆ, ಡೀಸೆಂಟಾಗಿರ್ತಾರೆ. ನಾನು ಜಿಯೋಗೆ ಮತ್ತು ನಾನು ಸ್ವಲ್ಪ ಎಲ್ಲ ಜಿಂಕ್ ಚಾಕ್ ಆ ಥರ ಹಾಕ್ಕೊಳ್ಳೋದೆಲ್ಲ ನಾವು ಜಾಸ್ತಿ. ಸೊ ಇದು ನಂಗೆ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಚೆನ್ನಾಗಿ ಕಾಣಿಸುತ್ತೆ ಜಿಯೋಗೆ. ಇದನ್ನು ಬೇಕಾದ್ರೆ ಚಿಕ್ಕದು ಮಾಡ್ಕೊಡ್ತೀನಿ ಅಂದರು, ನಾನೇ ಬೇಡ ಅಂದೆ ಇರಲಿ ಅಂತ. ಆಮೇಲೆ ಬರೋಣ. ಇಟ್ಟು ಫ್ರೆಂಡ್ಸ್ ನಂಗೆ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಓಕೆ, ಎಲ್ಲ 100 ರುಪೀಸ್ ಇದು. ಈ ಥರ ತುಂಬ ಚೆನ್ನಾಗಿರುತ್ತೆ. ಇದು ಒಂದು ಸೆಟ್ಟು ನಂಗೆ 100 ರುಪೀಸ್ ಅಂತಿದ ತಕ್ಷಣ ತೊಗೊಬಿಟ್ಟೆ. ನಂಗೆ ಈ ಥರ ಲೇಯರ್ದು ಇಷ್ಟು ಸಿಕ್ಕಾಬಟ್ಟೆ ಇಷ್ಟ. ನೀವು ತುಂಬ ಸರಿ ನೋಡಿದರೆ ಗೊತ್ತಿರುತ್ತೆ. ನನ್ನ ಹತ್ರ ಲಾಕ್ದೊಂದಿದೆ. ಸೊ ಅದು ಹಾಳಾಯಿತು ಆಲ್ರೆಡಿ. ಇದು ಎಷ್ಟು ದಿನ ಬರುತ್ತೆ ಗೊತ್ತಿಲ್ಲ. ಅದೆಲ್ಲ H&M ತೊಗೊಂಡಿದ್ರೆ ತುಂಬ ದಿನ ಬಂತು. ಇದೆಲ್ಲ ಗೊತ್ತಿಲ್ಲ ಎಷ್ಟು ದಿನ ಬರುತ್ತೆ, ಎಷ್ಟು ಬೇಗ ಕಲರ್ ಹೋಗುತ್ತಾ, ಈಗೇನು ಅದೆಲ್ಲ ಗೊತ್ತಿಲ್ಲ. ಯಾಕೆಂದರೆ ಸ್ಟ್ರೀಟ್ ಶಾಪಿಂಗಲ್ಲಿ ಒಂದೊಂದ್ಸರಿ ತುಂಬ ದಿನ ತುಂಬ ಚೆನ್ನಾಗಿರುತ್ತೆ, ಒಂದೊಂದ್ಸರಿ ಹಾಳಾಗ್ಬಿಡುತ್ತೆ, ಹೇಳಕ್ಕೆ ಬರಲ್ಲ. ಸೊ ಸೆಕೆಂಡ್ ಬಂದು ಇದು. ಆಮೇಲೆ ಬಂದು ಇದು. 3 ಕೂಡ ಸಿಕ್ಕಾಬಟ್ಟೆ ಚೆನ್ನಾಗಿದೆ, ಸೂಪರಾಗಿದೆ. ಸೊ 3 ಕೂಡ 100 ಅವ್ರು 150 ಹೇಳ್ತಾರೆ. ನೀವು ಕೊಡೋದಕ್ಕೆ ಹೋಗಬೇಡಿ, ಯಾಕೆಂದರೆ ಇದು 100 ಫಿಕ್ಸ್ಡು. ಅಲ್ಲಿರೋರು ಕೂಡ 100 ಕೊಟ್ಟೆ ತೊಗೋತಾ ಇದ್ರು. ಸೊ ಅಲ್ಲೊಂದ್ಸಲಿ ನಿಂತ್ಕೊಂಡು ನೋಡ್ಕೊಳ್ಳಿ, ಅವ್ರ ಕಡೆಯವ್ರು ತೊಗೊತಾ ಇರ್ತಾರೆ. ಅವ್ರು ಎಷ್ಟು ಪ್ರೈಸ್ ಕೊಡ್ತಾರೆ ಅವಾಗ ನಿಮ್ಗೊಂದು ಐಡಿಯಾ ಬಂದ್ಬಿಡುತ್ತೆ. ಓಕೆ ನಾವು ಇಷ್ಟು ಕೊಡಬೇಕು ಅಂತ. ಈಗ ನಾವು ಕಮರ್ಷಿಯಲ್ ಸ್ಟ್ರೀಟ್ಗೆಲ್ಲ ಹೋದರೆ ನಮ್ಗೆ ಗೊತ್ತಿರುತ್ತಲ್ವ ಇಷ್ಟು ಕೊಡಬೇಕು, ಅಥವಾ ಮಲ್ಲೇಶ್ವರಮಲ್ಲಿ ನಮ್ಗೆ ಗೊತ್ತಿರುತ್ತೆ ಇಷ್ಟು ಕೊಡಬೇಕಂತ. ಸೊ ಹಾಗೆ ಇಲ್ಲ ಅವ್ರು ಗೊತ್ತಾಗ್ಬಿಟ್ರೆ, ನಾವು ಬೇರೆ ಕಡೆಯಿಂದ ಬಂದಿದ್ದೀವಿ ಅಂತ ಗೊತ್ತಾಗ್ಬಿಟ್ರೆ ಸ್ವಲ್ಪ ಇದು ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಸೊ ಸ್ವಲ್ಪ ಹುಷಾರಾಗಿರಬೇಕು. ಇನ್ನೂ ಜ್ಯುವೆಲ್ರಿ ಇರಬೇಕು. ಕೊಲಾಬಲ್ ತಗೊಂಡಿದ್ದು ಎಲ್ಲೇ ಇಟ್ಟದು ಎಲ್ಲ ಇದು ಕಾಸ್ಬಿಟ್ಟಿದ್ದೀವಾ, ಹುಡುಕದ್ ಸಿಕ್ಕಾಬಟ್ಟೆ ಕಷ್ಟ. ಓಕೆ, ಹಾಗೆ ಅಲ್ಲೇ ನನ್ನ ಬ್ಯಾಂಡ್ರಲ್ಲಿ ನನ್ನ ಮೊಬೈಲ್ಗೊಂದು ಕ್ಯೂಟ್ ಬ್ಯಾಕ್ ಕೇಸ್ ತೊಗೊಂಡಿದ್ದೀನಿ. ಇದು ಸ್ಟೋನ್ದು. ಸೊ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಇನ್ನೊಂದು 2-3 ತರಬೇಕಿತ್ತು ಅಂತ ಅನಿಸ್ತಿದೆ. ನಾನು ಇಲ್ಲಿ ಹೋಗಿದ್ದೀನಿ, ಈ ಥರ ಫ್ಯಾನ್ಸಿದು ಎಷ್ಟು ಹುಡುಕಿದ್ರು ನನಗೆ ಇಲ್ಲಿ ಸಿಕ್ಕೇ ಇರಲಿಲ್ಲ, ಗೊತ್ತಿಲ್ಲ. ಬಟ್ ಮೊಬೈಲ್ ಥರ ಫ್ಯಾನ್ಸಿ ಸಿಕ್ಕಾಬಟ್ಟೆ ಇತ್ತು. ಇವಾಗ ಇನ್ನೊಂದು 2-3 ತರಬೇಕಿತ್ತು ಅಂತ ಆಮೇಲೆ ಅನಿಸ್ತಿದೆ. ಸೊ ಓಕೆ, ನೆಕ್ಸ್ಟ್ ಬರೋಣ. ಫೀನಿಕ್ಸ್ ಮಾಲಲ್ಲಿ ಏನೇನು ತೊಗೊಂಡೆ ಅಂತ ತೋರಿಸ್ತೀನಿ. ಸೊ ಫಸ್ಟು ಬಂದು ಈ ಬ್ಯಾಗು. ಇದು ಅವ್ರದ್ದು ಏನಪ್ಪ ಹೆಸರು, DIY ಅಂತ ಒಂದು ಶಾಪ್ ಇದೆ. ಸ್ವಲ್ಪ ಮಿನಿಸೋ ಥರ ಇದೆ, ಕ್ಯೂಟ್ ಎಲ್ಲ ಸಿಗುತ್ತೆ. DIY ಬ್ಯಾಂಗ್ಳೂರಲ್ಲಿ ಇದೆಯಾ ಇಲ್ವಾ ಗೊತ್ತಿಲ್ಲ, ನಾನು ನೋಡಿಲ್ಲ. ಸೊ ಅಲ್ಲಿ ತೊಗೊಂಡಿದ್ದು. ಇದು ತುಂಬ ಚೆನ್ನಾಗಿದೆ ಬ್ಯಾಗು, ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಮತ್ತು ನನ್ನ ಕಲರ್ ಸಿಕ್ಕಾಬಟ್ಟೆ ಇಷ್ಟ ಆಗೋಯಿತು. ಸೊ ಅದಕ್ಕೆ ಇದು ಇರಲಿ ಅಂದ್ಬಿಟ್ಟು ತೊಗೊಂಡೆ. ಸೊ ಅದಾದಮೇಲೆ ನೆಕ್ಸ್ಟು ಡೈಸೋ ಇದೆಯಲ್ಲ, ಡೈಸೋ ಗೊತ್ತಿರುತ್ತೆ ಸುಮಾರು ಜನಕ್ಕೆ, ಇಲ್ಲೂ ಇದೆ. ಸೊ ಅಲ್ಲಿ ನಾನು ಇದು ಫೌಂಡೇಶನ್ನು ಎಲ್ಲ ಯೂಸ್ ಮಾಡೋಕ್ಕೆ ನಿಮ್ಗೆ ಗೊತ್ತು, ನಾನು ಬ್ಲೆಂಡರ್ ಯೂಸ್ ಮಾಡಲ್ಲ, ಈ ಥರ ಸ್ಪಾಂಜೇ ಯೂಸ್ ಮಾಡೋದು ಅಂತ ಇದನ್ನು ತೊಗೊಂಡೆ. ಅದಾದಮೇಲೆ ಕ್ಯೂಟ್
ಜಿಯನ್ದು ಇಲ್ಲಿ ಇದೆ ಆಟೋ ಸಾಮಾನು ಹೋಗಿ ತಗೊಡ್ಬೇಕು. ಕ್ಯೂಟ್ ವಾಟರ್ ಬಾಟಲು ಬ್ಯಾಗಲ್ಲಿ ಇಟ್ಕೊಳ್ಳೋಕೆ ಚೆನ್ನಾಗಿರುತ್ತೆ ಅಂತ. ಸೊ ಇದೊಂದು ಜಿಯನ್ಗೊಂದು ವಾಟರ್ ಬಾಟಲ್ ಇದು ತೊಗೊಂಡೆ ಫಸ್ಟು ಸ್ಕೂಲಿಗೆ ಕಳ್ಸೋದಕ್ಕೆ ಅಂತ. ಅವನಿಗೆ ಸ್ಟ್ರಾದು ಕೊಟ್ಟರೆ ಅದು ಸ್ಟ್ರಾ ಎಷ್ಟೇ ಕ್ಲೀನ್ ಮಾಡಿದ್ರು ಕ್ಲೀನ್ ಆಗ್ತಿಲ್ಲ. ಆಮೇಲೆ ನಾರ್ಮಲ್ದು ಕೊಡ್ತಾ ಇದೆ. ಸೊ ಗ್ಲಾಸ್ದು ಕೊಡಬಾರ್ದು, ಪ್ಲಾಸ್ಟಿಕ್ಕೇ ಕೊಡಬೇಕು ಅಂದರು. ಅವನು ಹುಷಾರು ಕೊಡ್ತಾನೆ, ಬಟ್ ಬೇರೆ ಮಕ್ಳು ಇದು ಮಾಡ್ತಾರೆ ಅಂತ. ಸೊ ಅದು ಆಮೇಲೆ ಇನ್ನೂ ತೊಗೊಂಡಿದ್ದೆ ಅದೇ ಥರದ್ದು. ಇಲ್ಲೇ ಎಲ್ಲೋ ಇಟ್ಟಿದ್ದೀನಿ, ತೋರಿಸ್ತೀನಿ ಕೂಡ ನಾನು ನಿಮಗೆ. ಹಾಂ, ಇಲ್ಲೇ ಇಟ್ಟಿದ್ದೀನಿ. ಸೊ ಆಮೇಲೆ ಬಂದೆ, ಅಲ್ಲಿ ಈ ಥರದ್ದು ಸಿಕ್ತು. ಇದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅದಕ್ಕಿಂತ ನನಗೆ ಇದರಿಂದ ಕ್ಯೂಟಾಗಿದೆ ಅನ್ನಿಸ್ತು ಅವನಿಗೆ ಸ್ಕೂಲ್ಗೆ ತೊಗೊಂಡೋಗೋಕ್ಕೆ. ಸೊ ಇನ್ನೇ ಸ್ಕೂಲ್ ಮುಗಿಯುತ್ತೆ, ಬಟ್ ನೆಕ್ಸ್ಟ್ ಇಯರ್ಗೆ ಆಗುತ್ತೆ. ಸೊ ಅದಾದಮೇಲೆ ನೆಕ್ಸ್ಟ್ ಬಂದು ಇದೆಲ್ಲ ಅಲ್ಲೇ ತೊಗೊಂಡಿದ್ದು. ನೆಕ್ಸ್ಟ್ ಇದು ಮಾರ್ವೆಲ್ದು ಜಿಯನ್ಗೆ ಕ್ಯೂಟ್ ಶರ್ಟ್, ಟೀ ಶರ್ಟ್ ಎಲ್ಲ ಅವನಿಗೆ ಈ ಥರದ್ದು ಬೇಕು. ಆಮೇಲೆ ಇದು ನಾನು ಹಾಕ್ಕೊಂಡಿರೋ ಇದು ಕಫ್ತಾನ್ ನೈಟ್ ಡ್ರೆಸ್. ಇದು ನಿಮಗೆ ನೀ ಲೆಂತ್. ಸೊ ನೆಕ್ಸ್ಟು ಇನ್ನೂ ಒಂದು ಓಕೆ, ಇದು ಹೇಳ್ತಾ ಇದ್ದಲ್ಲ. ಸೊ ಇದು ಕೂಡ ನಾನು ಅಲ್ಲೇ ತೊಗೊಂಡಿದ್ದು. ಇದು ಕಫ್ತಾನ್ ನೈಟ್ ಡ್ರೆಸ್ ಏನು ಹೇಳ್ತೀವಿ ಅದು ನೀ ಲೆಂತ್ ಇದೆ. ಇದು 300 ರೂಪೀಸಾ 350ನಾ ಗೊತ್ತಿಲ್ಲ, ಬಟ್ ಪ್ಯೂರ್ ಕಾಟನ್ನು ಚೆನ್ನಾಗಿದೆ ಮನೇಲಿ ಹಾಕ್ಕೊಳ್ಳೋದಕ್ಕೆ ಸಮ್ಮರಲ್ಲಿ. ಸೊ ಅದಕ್ಕೆ ನೆಕ್ಸ್ಟು ಒಂದು ಬ್ಲ್ಯಾಕ್ ಲೆಗ್ಗಿನ್ನು ನಾರ್ಮಲ್, ಇದೇನು ಸ್ಪೆಷಲ್ ಇಲ್ಲ. ಅಲ್ಲೆಲ್ಲ ತೊಗೊಂಡಲ್ಲ, ಸುಮ್ಮನೆ ಹಾಗೆ ತೊಗೊಂಡೆ. ಯಾಕೆಂದರೆ ನನಗೆ ಒಂದು ಬ್ಲ್ಯಾಕ್ ಲೆಗ್ಗಿನ್ ಬೇಕಿತ್ತು, ಕರೆಕ್ಟ್ ಆ್ಯಂಕಲ್ ಲೆಂತ್ದು. ಆಮೇಲೆ ಬರೋಣ ಮತ್ತೆ ಇದು ನೈಟ್ ಡ್ರೆಸ್. ಇದು ಸ್ಯಾಟಿನ್ದು. ಸಮ್ಮರಲ್ಲಿ ಯಾಕೆ ಸ್ಯಾಟಿನ್ ತೊಗೊಂಡೆ ಅಂತ ಗೊತ್ತಿಲ್ಲ, ಇಷ್ಟ ಆಗ್ಬಿಟ್ಟು ತೊಗೊಂಡೆ. ಸೊ ಇದು ಇನ್ನು ನೋಡಿಲ್ಲ, ನೋಡಬೇಕು, ಬಟ್ ಆಗುತ್ತೆ ಅಂತ ಅನಿಸುತ್ತೆ. ನೋಡಿದ ತಕ್ಷಣ ಗೊತ್ತಾಗುತ್ತಲ್ಲ, ಸೈಜು ಆಗುತ್ತೆ. ಸೊ ಸ್ಯಾಟಿನ್ನು ಸಮ್ಮರಲ್ಲಿ ಸ್ವಲ್ಪ ಹಾಕ್ಕೊಳ್ಳೋದಕ್ಕೆ ಕಷ್ಟ, ವಿಂಟರಲ್ಲಿ ಚೆನ್ನಾಗಿರುತ್ತೆ. ಯಾಕೆಂದರೆ ಸಮ್ಮರಲ್ಲಿ ತುಂಬ ಸ್ವೆಟ್ ಆಗ್ತಿರ್ತೀವಲ್ಲ, ಅದಕ್ಕೆ. ಬಟ್ ನಾನು ಸ್ವೆಟ್ ಆಗಲ್ಲ ಬಿಡಿ, ಅದು ಸೆಕೆಂಡ್ರಿ. ಚಂದೂನು ಎಷ್ಟೊಂದು ಸತಿ ಹೇಗಿಸ್ತಾ ಇರ್ತಾರೆ ನನಗೆ. ಸೊ ಇದು ಪ್ರೈಸ್ ಇದು 600 ರೂಪೀಸ್ ಅನಿಸುತ್ತೆ. ನೆಕ್ಸ್ಟು ಚಂದು ಟೀ ಶರ್ಟ್, ಐರನ್ ಮ್ಯಾನ್. ಸೊ ಜಿಯೋಗೆ ಇಷ್ಟ ಅಂದ್ಬಿಟ್ಟು ಎಲ್ಲ ನಾವು ಮನೆಯಲ್ಲಿದ್ದಾಗ ಅದನ್ನೇ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ತೊಗೊಂಡಿದ್ದೀವಿ. ಸೊ ಇದು ಚಂದುದು. ಇದು ಅವ್ರದ್ದು 300 ರೂಪೀಸ್. ನೆಕ್ಸ್ಟ್ ಇನ್ನೊಂದು ಸೂಪರ್ ಮ್ಯಾನ್. ಇದು ಕೂಡ 300 ರೂಪೀಸ್. ಚಂದು ಒಂದು ಸನ್ಸ್ಕ್ರೀನ್ ಬೇರೆ ತೊಗೊಂಡಿದ್ದಾರೆ. ಅದಾದಮೇಲೆ ನೆಕ್ಸ್ಟು ಇದು ನಂದು ಮತ್ತೆ ನೈಟ್ ಡ್ರೆಸ್ ಇದು. ಸೊ ಇದು ಮಿಕ್ಕಿ ಇದೆ. ಸೊ ಸಮ್ಮರಲ್ಲಿ ಈ ಥರದ್ದೆಲ್ಲ ಚೆನ್ನಾಗಿರುತ್ತೆ, ಅದಕ್ಕೆ ತೊಗೊಂಡೆ. ಇದು ಕೂಡ ಅಷ್ಟೇ 300 ರೂಪೀಸ್ ಅನಿಸುತ್ತೆ. ಇದೂ ಮೆಟೀರಿಯಲ್ಲು ಚೆನ್ನಾಗಿದೆ, ಕ್ವಾಲಿಟಿ, ಮತ್ತು ತುಂಬ ಸಾಫ್ಟಾಗಿದೆ, ಹಾಕ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಬರೋಣ ನನ್ನ ಫೇವ್ರೆಟ್ ಟೀ ಶರ್ಟ್. ಜಿಯನ್ಗೂ ಇಷ್ಟ ಆಗುತ್ತೆ, ವಂಡರ್ ವುಮೆನ್. ಇದೇನಪ್ಪ ಈ ಸರಿ ರಮ್ಯಾ ಮತ್ತು ಚಂದು ಇಬ್ಬರೂ ಜಿಯನ್ ಥರ ಎಲ್ಲ ಬರೀ ಸೂಪರ್ ಹೀರೋಸ್ತೆ ತೊಗೊಂಡಿದ್ದೀನಿ ನಾನು. ಈ ಥರ ಸೂಪರ್ ಹೀರೋಸ್ ಕ್ಯೂಟಾಗಿತ್ತು, ನನಗೂ ಇಷ್ಟ ಆಯಿತು. ಜಿಯನ್ಗೆ ಹಾಕೊಂಡಾಗ ನಾವು ಖುಷಿ ಪಡ್ತಾನೆ, ನಾನು ಅದಕ್ಕೆ ತೊಗೊಂಡ್ವಿ. ಸೊ ಇಷ್ಟು ನಾವು ಶಾಪಿಂಗ್ ಮಾಡಿದ್ದು ತೊಗೊಂಡು ಬಂದಿದ್ದೀವಿ ಈ ಸರಿ. ತುಂಬ ದಿನ ಆದಮೇಲೆ ಎಲ್ಲರೂ ಟ್ರಾವೆಲ್ ಮಾಡಿದಾಗ ಶಾಪಿಂಗ್ ಮಾಡ್ಕೊಬಂದಿದ್ದು. ಯಾಕೆಂದರೆ ನಾನು ಟ್ರಾವೆಲ್ ಮಾಡಿದಾಗ ಶಾಪಿಂಗ್ ಆಲ್ಮೋಸ್ಟ್ ಕಡಿಮೆನೇ ಮಾಡಿಬಿಟ್ಟಿದೆ. ಏನಾದರೂ ಬೇಕಾದರೆ ಮಾತ್ರ ತೊಗೊತಾ ಇದೆ. ಈ ಸರಿ ನಿಮಗೆ ವೀಡಿಯೋ ಮಾಡಿ ತೋರ್ಸೋಕ್ಕೂ ಹೋದ್ವಲ್ಲ, ಸೊ ಹಾಗೆ ಅದಕ್ಕೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದೆ.